ಲವ್ ಇತ್ತು ಇಬ್ರು ಮಧ್ಯೆ ಕೇಳಿ ಬರ್ತಾ ಇರೋದು. ಇಲ್ಲ ಸರ್, ಅದ್ರ ಬಗ್ಗೆ ನೀವು ಜಗಳ ಆಡಿರೋದೆಲ್ಲ ನಾನು ಊರಲ್ಲೇ ಇದ್ದೆ, ಆ ಥರ ಏನು ಆಗಿಲ್ಲ. ಬಟ್ ಅದು ಏನು ಮಾತಾಡಿದ್ದಾರೆ ಫೋನಲ್ಲಿ ನಮಗೂ ಗೊತ್ತಿಲ್ಲ. ಇಲ್ಲ ಇವರೇ ಮಾಡಿದ್ರು ಅವರೇ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಅಷ್ಟೇ. ಆ ಥರದ್ದು ಏನೂ ಇಲ್ಲ. ಇವರಿಬ್ರು ನಡುವೆ ಪ್ರೀತಿ ಇದ್ದಿದ್ದ ವಿಚಾರ ನಿಮ್ಗೆ ಗೊತ್ತಿತ್ತಾ? ಲಾಸ್ಟ್ ಟೈಮು ಈ ಥರ ಲವ್ ಮಾಡ್ತಾ ಇದ್ದಾರೆ ಅಂತ ರೂರು ಇದ್ದಿತ್ತು. ಬಟ್ ನಾವು ಹುಡುಗಿಗೆಲ್ಲ ಹೇಳಿದ್ದು ಬೇಡಮ್ಮ, ಇನ್ನು ಚಿಕ್ಕ ವಯಸ್ಸು, ಆ ಥರ ಎಲ್ಲ ಯಾರ್ಯಾರು ಹೇಳ್ತಾ ಇದ್ದಾರೆ, ಅವನು ಈ ಥರ ಎಲ್ಲ ಪೀಡಿಸ್ತಾ ಇದ್ದಾನೆ ಅಂತ ಇವರು ಹೇಳಿದ್ರು. ಅದಕ್ಕೆ ಬೇಡಮ್ಮ, ಚಿಕ್ಕ ವಯಸ್ಸಿನ, ಆಮೇಲೆ ಇನ್ನೂ ಟೈಮ್ ಐತೆ, ಒಳ್ಳೆ ಹುಡುಗ ನೋಡಿ ಮದುವೆ ಮಾಡೋಣ ಅಂತ ಹೇಳಿದ್ದೆ. ಸರಿ ಮಮ್ಮ ಆಯಿತು ಅಂತ ಹೇಳಿದ್ರು. ನನ್ನ ಕೂಡ ಒಪ್ಕೊಂಡಿದ್ರ ಏನಕ್ಕೆ ಬೇರೆ ಮದುವೆ ಮಾಡ್ಕೊಳ್ತೀನಿ ನಾನು? ಅಲ್ಲಲ್ಲ, ಮದುವೆ ನಾವು ಹೇಳಿದ್ದು, ಇನ್ನ ನಿನ್ ಟೈಮ್ ಐತೆ, ಇದೆಲ್ಲ ಬೇಡ, ಓದ್ತಾ ಇದೆಯಾ, ಓದ್ಕೊಂಡಿರೋ, ಮುಂದಕ್ಕೆ ನಾವು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡೋಣ ಅಂತ ನಾವ್ ಹೇಳಿದ್ದು ಅಷ್ಟೇ. ಹುಡುಗಿ ಜೊತೆ ಹುಡುಗ ಕಾಂಟ್ಯಾಕ್ಟ್ ಅಲ್ಲಿರೋದು ನಿಮ್ಗೆ ಗೊತ್ತಿತ್ತಾ? ಇಲ್ಲ, ನಮಗೆ ಗೊತ್ತಿಲ್ಲ. ಅಲ್ಲೇ ಸುಮಾರು ಅಲ್ಲೇ ಹೋಗಿದ್ವಿ ಮುಂಚೆ, ಅಲ್ಲೇ 2-2.5 ವರ್ಷ ಆಗಿದೆ. ಅವಾಗಿಂದ ನಮ್ಗೇನು ಗೊತ್ತಿಲ್ಲ. ಅವನು ಏನು ಬರ್ತಾ ಇರ್ಲಿಲ್ಲ. ಬಂದ್ರೆ ಅದೇ ಮನೆ ಹತ್ರ ಅಂಗಡಿ ಇತ್ತು, ಎದುರುಗಡೆ ಒಂದು ಬೈಕು ಇದಿತ್ತು, ಅಲ್ಲಿ ಬರೋನು ಹೋಗೋನು ಅಷ್ಟು ಬಿಟ್ರೆ. ಹತ್ರ ಬರೋದು ಮಾತಾಡೋದು ಅಲ್ಲಿ ಇಲ್ಲ, ನಮ್ಮ ಅಂಗಡಿ ಹತ್ರ ಬರ್ತಾ ಇರ್ಲಿಲ್ಲ. ಅಕ್ಕ ಮನೆ ಇವಾಗ ಹುಡುಗಿ ಇತ್ತಲ್ಲ, ಆ ಅಂಗಡಿ ಹತ್ರ ಬರ್ತಾ ಇರಲಿಲ್ಲ. ಎದುರುಗಡೆ ನಮ್ಮ ಅಣ್ಣಂದು ಒಂದು ಸ್ಕೂಟರ್ ಗ್ಯಾರೇಜ್ ಬಾಡಿಗೆ ಕೊಟ್ಟಿದ್ರು, ಅಲ್ಲಿ ವೆಹಿಕಲ್ಲು ಏನಾದ್ರು ರೆಡಿ ಮಾಡಿಸ್ಕೊಳ್ಳೋಕೆ ಇಲ್ಲ, ಅವ್ರ ಫ್ರೆಂಡು ಪರಿಚಯಸ್ಥರು, ಹಂಗಾಗಿ ಬರ್ತಾ ಇದೆ. ನಿನ್ನೆ ರಾತ್ರಿ ಫಸ್ಟ್ ಯಾರು ಬೇಕಾಗಿತ್ತು ಈ ತರ ಆಗಿದೆ, ಸೂಸೈಡ್ ಆಗಿದೆ? ಹುಡುಗನೇ ಫೋನ್ ಮಾಡಿ ಹೇಳಿರೋದು. ಹುಡುಗ ಹೆಂಗ್ ಗೊತ್ತಾಯ್ತಂತೆ? ಅದೇ ನಮಗೆ ಗೊತ್ತಾಗ್ತಲ್ಲ. ಈಗ ಅದಕ್ಕೋಸ್ಕರನೇ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಹುಡುಗ ಬಂದು 10:10 ನಮ್ಮ ಅತ್ತಿಯವ್ರಿಗೆ ಫೋನ್ ಮಾಡೋಣ, ಏನಂತ ಈ ಥರ ಚೈತನ್ಯ ಕೊಂಡಿದ್ದಾಳೆ ಅಂತ ಫೋನ್ ಮಾಡೋಣ. ಅವ್ರು ಸಡನ್ನಾಗಿ ಬಂದಿದ್ದಾರೆ. ಅಲ್ಲಿ ಪಕ್ಕದ ಮನೆಯೇ, ಒಂದು 20 ಮೀಟ್ರ್ ಅಷ್ಟೇ, 20 ಮೀಟ್ರಲ್ಲಿ ಇನ್ನೂ ಕಮ್ಮಿನೇ ಬಂದಿದ್ದಾರೆ. ಬಂದ ತಕ್ಷಣನೇ ಇವನೇ ಡೋರ್ ಎಲ್ಲ ಗೇಟ್ ಬೀಗ ಹಾಕಿತ್ತು ಒಳಗಡೆಯಿಂದ, ಇವನೇ ಗೇಟ್ ಎಲ್ಲ ಹೊಡೆದು ಇವನು ಓಡೋಗಿದ್ದಾನೆ. ವಿಜಯ್ ನಿಮ್ಗೆಲ್ಲ ಗೊತ್ತಿರೋ ಹುಡುಗನೇನಾ? ಇಲ್ಲ, ನಮ್ಗೆ ಅಂದ್ರೆ ಪಕ್ಕ ದೂರವನು. ಬಟ್ ನಾನು ಊರಲ್ಲಿಲ್ಲ, ನಾನು ಸ್ವಲ್ಪ ದೂರ ಇದ್ದೀನಿ, ಬೇರೆ ಕಡೆ. ಹೆಂಗಿತ್ತು ಅವನಿಗೆ ಕಾಲ್ ಮಾಡ್ಲಿಕ್ಕೆ? ಯಾರಿಗೆ? ನಾವು ಈ ತರ ಹಿಂಗೆ ಇನ್ಸಿಡೆಂಟ್ ಆದ್ಮೇಲೆ ನಿಮ್ಮ ಸಿಸ್ಟರ್ಗೆ ಅವ್ರು ಹೇಗೆ ಕಾಲ್ ಮಾಡಿದ್ರು? ನಮ್ಮ ಸಿಸ್ಟರ್ಗಲ್ಲ, ನಮ್ಮ ಅದು ನಮ್ಮ ಅತ್ತಿಗೆಗೆ. ಅವ್ರ ನಂಬರ್ ಹೇಗೆ ಸಿಕ್ತು? ಅವ್ರ ನಂಬರ್ ಹೇಗೆ ಸಿಕ್ತು ಅಂದ್ರೆ, ಅವರು ಅದೇ ನಮ್ಮ ಅಣ್ಣವ್ರ ಮಿಸ್ಸಸ್ ಅವ್ರ ಅಂಗಡಿ ಬಾಡಿಗೆ ಕೊಟ್ಟಿದ್ರು ಅದೇ ಗ್ಯಾರೇಜ್ಗೆ. ಅಲ್ಲಿ ಅವ್ನು ಹೋಗ್ತಾ ಇದ್ನಲ್ಲ, ಪರಿಚಯ ಇರೋದ್ರಿಂದ ನಂಬರ್ ತೊಗೊಂಡಿದ್ದ, ಮಾತಾಡೋರು ಅಷ್ಟೇ. ಅವರಿಬ್ಬರು ಪ್ರೀತಿಗೆ ಅಡ್ಡಿ ಏನ್ ಕಾರಣ ಆಗಿತ್ತು? ಅಲ್ಲ, ಪ್ರೀತಿನಿ ಮಾಡೋರು ಬಿಟ್ಟವ್ರು, ನಮ್ಗೆ ಅದು ಗೊತ್ತೇ ಇಲ್ವಲ್ಲ. ಅದು ಇವಾಗ ನಾವು ನೋಡಿದ್ರೆ ತಾನೇ ಹೇಳ್ಬೇಕು. ಅದು 2 ವರ್ಷಕ್ಕೆ ಮುಂಚೆನೆ ಹಿಂಗೇನೋ ರೂಮರ್ ಇದ್ದಾಗಲೇ ನಾವು ಅವಾಗಲೇ ಹೇಳಿದ್ದು ಅಷ್ಟೇ. ಅದು ಬಿಟ್ರೆ ಈಗ ಏನು ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಆರಾಮ ಮನೇಲಿ ಓದ್ಕೊಂಡು ನೋಡ್ಕೊಳ್ಗಳು, ಏನು ಕೆಲಸ ಏನಾದ್ರು ಬಂದು ನಿಮ್ಮ ಹತ್ರ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ, ಏನಾದ್ರು ಕೇಳೋದ? ಇಲ್ಲ, ಯಾರ ಹತ್ರನೂ ನಾವು ಏನು ಕೇಳಿಲ್ಲ.